ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವಿನ ರಾಮಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ ಸವಾಲಿನ ಮೇಲೆ ಸವಾಲು ಹಾಕ್ತಾ ಇರುವ ಅನಂತಕುಮಾರ್ ಹೆಗಡೆಗೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಹೆಗಡೆ ವಿರುದ್ಧ ಕೈಪಡೆ ತಿರುಗಿ ಬೀಳ್ತಾ ಇದೆ. ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು. ಮೊದಲು ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದ್ರ ನನ್ನ ಎದುರುಗಡೆ ಬರ್ರಿ. ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಿರ್ತಾರೆ. ಯುದ್ಧ ಭೂಮಿಯಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು. ಬೇರೆ ಧರ್ಮ ಸೇರಿದಿರಪ್ಪ, ನಿಮ್ಮನ್ನು ಪ್ರೀತಿಸಲ್ಲ, ನಿಮ್ಮನ್ನು ಮಾತನಾಡ್ಸಲ್ಲ ನಾವು ಅಂತಂದ್ರೆ ಅಲ್ಲಿ ಹೋಗಿ ಭರತನಾಟ್ಯ ಮಾಡ್ತಾ ಕೂತ್ಕೊಂಡ್ರೆ ನಾನು ಬದುಕಲಿಕ್ಕೆ ಆಗೋದಿಲ್ಲ. ಅವ್ನು ಯಾರ ಮೂರ್ಖ ಒಬ್ಬ ಹೇಳ್ತಾರೆ. ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಡುವಿನ ರಾಮಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಸವಾಲಿನ ಮೇಲೆ ಸವಾಲ್ ಹಾಕ್ತಿರೋ ಅನಂತಕುಮಾರ್ ಹೆಗಡೆಗೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಧಾಟಿಯಲ್ಲಿ ಕೌಂಟರ್ ಕೊಡ್ತಿದ್ದಾರೆ. ಅನಂತಕುಮಾರ್ ಸಿಎಂ ಮಧ್ಯೆ ಮುಂದುವರಿದ ರಾಮ ಯುದ್ಧ. ಹೆಸರಿಲ್ಲದೆ ಪರಸ್ಪರ ಮಾತಿನ ಸಮರ ನಡೆಸಿದ ನಾಯಕರು. ಅನಂತಕುಮಾರ್ ಹೆಗಡೆ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವಿನ ಸಮರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಇವತ್ತು ಕೂಡ ನಾಯಕರಿಬ್ಬರು ಹೆಸರಿಲ್ಲದೆ ಮಾತಿನ ಯುದ್ಧ ನಡೆಸಿದ್ದಾರೆ. ಅವನ್ಯಾವನೋ ಮೂರ್ಖ ದೇವಸ್ಥಾನ ಬೀಳಿಸಿ ಮಸೀದಿ ಮಾಡಿದ್ದಾರೆ ಅಂತಿದ್ದಾನೆ ಎಂದು ಸಿದ್ದರಾಮಯ್ಯ ಗುಡುಗಿದ್ರು. ಇತ್ತ ಅನಂತಕುಮಾರ್ ಹೆಗಡೆ ಕೂಡ ರಾಮನ ಬಗ್ಗೆ ಮಾತನಾಡಿದ್ರೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ, ನಾವು ಮೈಸೂರಿನ ಗರಡಿಯವರೇ, ನಮಗೂ ಕುಸ್ತಿ ಬರುತ್ತೆ ಎಂದಿದ್ದಾರೆ. ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ, ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆ ಎಲ್ಲ ಆಗಿದ್ದಂತ ತಪ್ಪುಗಳಿಗೋಸ್ಕರ ಎಂತ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ. ಇತಿಹಾಸ ಇದೆಲ್ಲ ಹೇಳ್ತದ? ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ರಾಮನ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಏನು ಅವಹೇಳನದ ಮಾತುಗಳು, ಏನು ಅವಹೇಳನದ ಮಾತುಗಳು. ಇದನ್ನ ಈ ಜನ್ಮದಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೈಸೂರು ಗರಡಿಯಲ್ಲಿ ಬೆಳೆದಿದ್ದರೆ ನಾನು ಮೈಸೂರು ಗರಡಿಯಲ್ಲೇ ಬೆಳೆದವನು. ಅದೇ ಗರಡಿಗಳಲ್ಲೇ ನಾನು ಕುಸ್ತಿ ಆಡಿದ್ದೀನಿ, ನಮಗೂ ಗೊತ್ತಿಲ್ಲ. ನನ್ನ ಜೊತೆ ಸಂಸ್ಕೃತಿ ಚರ್ಚೆಗೆ ಬನ್ನಿ ಎಂದ ಪ್ರದೀಪ್. ಸಿಎಂ ಸಿದ್ದರಾಮಯ್ಯಗೆ ಸಂಸ್ಕೃತಿ ಬಗ್ಗೆ ಚರ್ಚೆಗೆ ಆಹ್ವಾನಿಸಿದ್ದ ಅನಂತಕುಮಾರ್ ಹೆಗಡೆಗೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗಿಂತ ಮೊದಲು ನನ್ನ ಜೊತೆ ಚರ್ಚೆಗೆ ಬನ್ನಿ, ಅದರಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಬಳಿ ಕರೆದುಕೊಂಡು ಹೋಗ್ತೀನಿ ಅಂತ ಪಂಚ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟ್ಗೆ. ಸಂಸ್ಕೃತಿ ಅಂದರೆ ಏನು, ಯಾವುದು ಸಭ್ಯತೆ, ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ. ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು. ಕೇಳಕ್ಕೆ ಬಯಸ್ತೀನಿ, ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ. ಆ ಚರ್ಚೆಯಲ್ಲಿ ನೀವು ಗೆದ್ದರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಗೌರವ ಕೊಡ್ತಿದ್ದೀವಿ, ಬನ್ನಿ ಬಹಿರಂಗ ಚರ್ಚೆಗೆ. ನಾನೇ ಶಿರಸಿಗೆ ಬರಲ್ಲ, ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್. ಸಂಸದ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮಾತನಾಡುತ್ತಾ ಮಗನೇ ಎಂದಿರೋದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಇತ್ತ ಅನಂತಕುಮಾರ್ ಹೆಗಡೆ ಮಾತಿನಿಂದ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ. ಆದರೂ ಬಿಜೆಪಿ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಖಾರವಾದ ಮಾತುಗಳಿಂದಲೇ ಕೈ ನಾಯಕರ ವಾಗ್ಬಾಣಗಳನ್ನ ಏಕಾಂಗಿಯಾಗಿ ಎದುರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.